2026ರ ನೀಟ್ ಯುಜಿ ಮರುಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ನೀಟ್ ಮರುಪರೀಕ್ಷೆಯಲ್ಲಿ 11.5 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. ದೇಶಾದ್ಯಂತ 5,440 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆದಿತ್ತು. ನೀಟ್ ಮರುಪರೀಕ್ಷೆಯಲ್ಲಿ 58% ಮಹಿಳಾ ಅಭ್ಯರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. ಒಟ್ಟು 20 ಲಕ್ಷ ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷೆ ಬರೆದಿದ್ರು. ಜೂನ್ 21ರಂದು ದೇಶಾದ್ಯಂತ ಈ ಮರುಪರೀಕ್ಷೆ ನಡೆದಿತ್ತು. ದೇಶಾದ್ಯಂತ 5,440 ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆ ಮಾಡಲಾಗಿತ್ತು. ಈ ಪರೀಕ್ಷೆಯಲ್ಲಿ ಪಂಜಾಬ್ನ ಆರ್ಯನ್ ಗುಪ್ತಾ, ಹರಿಯಾಣದ ಬನ್ಸಾಲ್ ಟಾಪರ್ ಆಗಿದ್ದಾರೆ. 720ಕ್ಕೆ 720 ಅಂಕಗಳನ್ನ ಪಡೆದು ಜಂಟಿ ಪ್ರಥಮ ಸ್ಥಾನವನ್ನ ಈ ಇಬ್ಬರು ಪಡ್ಕೊಂಡಿದ್ದಾರೆ. ಕಳೆದ ಮೇ 3ರಂದು ನಡೆದಿದ್ದ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿದ್ರಿಂದ ಜೂನ್ 21ರಂದು ಮರುಪರೀಕ್ಷೆ ನಡೆಸಲಾಗಿತ್ತು. ಈ ಪರೀಕ್ಷೆಯ ಫಲಿತಾಂಶ ಸದ್ಯ ಪ್ರಕಟವಾಗಿದೆ. ಈ ಪರೀಕ್ಷೆಯಲ್ಲಿ ಇಬ್ಬರು ಟಾಪರ್ಸ್, ಒಬ್ಬರು ಪಂಜಾಬ್ನ ಆರ್ಯನ್ ಗುಪ್ತಾ, ಮತ್ತೊಬ್ಬರು ಹರಿಯಾಣದ ಬನ್ಸಾಲ್, ಇಬ್ಬರು ಜಂಟಿಯಾಗಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. 58% ಮಹಿಳಾ ಅಭ್ಯರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. ಸುಮಾರು 11.21 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಮೇ ತಿಂಗಳಲ್ಲಿ ನಡೆದಿದ್ದಂತಹ ಪರೀಕ್ಷೆಯ ಪೇಪರ್ ಲೀಕ್ ಆಗಿದ್ರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೂ ಇವತ್ತಿಗೂ ಕೂಡ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಸದ್ಯ ಕಳೆದ ಜೂನ್ 21ರಂದು ನಡೆದಂತಹ ಮರು ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.